ಡಿಪಾರ್ಟ್ಮೆಂಟ್ ಅಪ್ರೂವಲ್ ತೆಗೆದುಕೊಂಡು ಲಾಡ್ಜಿಂಗ್ ಬೋರ್ಡಿಂಗ್ ಹಾಗೂ ಬಾರ್ಗಳನ್ನ ನಡೆಸುವಂತ ಒಂದು ನಮ್ದು CL7 ಅಸೋಸಿಯೇಷನ್ ರಾಜ್ಯ ಮಟ್ಟದ ಸಂಸ್ಥೆ ಓನರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಗುಲ್ಬರ್ಗಾದಿಂದ ಆಗಮಿಸಿದಂತ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಸಂಘಟನೆ ಕಾರ್ಯದರ್ಶಿಗಳಿದ್ದಾರೆ, ಬಾಗಲಕೋಟೆಯಿಂದ ಆಗಮಿಸಿದಂತವರು, ಬೆಳಗಾವಿಯಿಂದ ಬಂದಿದ್ದಾರೆ. ಸೊ ತಮಗೆಲ್ಲರಿಗೂ ನಮಸ್ಕಾರ. ಮತ್ತು ನಾವು ವಿಶೇಷವಾದಂತಹ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವಂತ ಉದ್ದೇಶ ಏನಂದ್ರೆ, ಈ ಅಬಕಾರಿ ಇಲಾಖೆಯಲ್ಲಿ CL2, CL9, CL4, CL6, CL7 ಈ ತರ ಬೇರೆ ಬೇರೆ ವಿಧವಾದಂತ ಒಂದು ಸನ್ನದವನ್ನು ಪಡೆದುಕೊಂಡು ಈ ವ್ಯಾಪಾರ ವಹಿವಾಟವನ್ನು CL6 ಮತ್ತು CL7 ವಿಶೇಷವಾಗಿ ಅದರಲ್ಲಿ CL7 ಸುಮಾರು ರಾಜ್ಯದಲ್ಲಿ 2,000ಕ್ಕಿಂತ ಹೆಚ್ಚು ಹೋಟೆಲ್ ಉದ್ಯಮಗಳು ನಡೆದು ಬರ್ತಾ ಇದೆ. ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತೆಗೆದುಕೊಂಡು ಸುಮಾರು ಆಯಾ ವಿಭಾಗಕ್ಕನುಸಾರವಾಗಿ ವಸತಿಗೆ ರೂಮ್ಗಳನ್ನು ಕಟ್ಟಿ ಲಾಡ್ಜಿಂಗ್ ಜೊತೆ ಟೂರಿಸ್ಟ್ ಕೌಂಟರ್ ಮಾಡಿ ಗೈಡ್ ಇಟ್ಕೊಂಡು ಇವತ್ತು ಎಲ್ಲ ತರನಾದಂತ ಪ್ರವಾಸಿಗರಿಗೆ ಪ್ರೋತ್ಸಾಹ ನೀಡುವಂತ ಉದ್ದೇಶದಿಂದ ಮತ್ತು ಅವರಿಗೆ 24 ಗಂಟೆಗಳ ಕಾಲ ಸೇವೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಕ್ಯಾಟಗರಿಯನ್ನ ಪ್ರಾರಂಭ ಮಾಡಿದೆ ಸರ್ಕಾರ. ಅದರಲ್ಲಿ ಸುಮಾರು 2,000 ಹೋಟೆಲ್ಗಳು ನಾವು ಇವತ್ತು ಸುಮಾರು ವರ್ಷದಿಂದ ನಾವು ನಡೆಸ್ತಾ ಬಂದಿದ್ದೇವೆ. ಎಲ್ಲ ಮದ್ಯದ ವ್ಯಾಪಾರದೊಳಗ ಸಣ್ಣದೊಳಗ ಲೈಸೆನ್ಸ್ ನಲ್ಲಿ CL7 ಲೈಸೆನ್ಸ್ ಹೋಲ್ಡರ್ ಹೈಯೆಸ್ಟ್ ಫೀ ತುಂಬ್ತಾ ಇದೆ ವಾರ್ಷಿಕ ಎಲ್ಲರಿಗಿಂತ. ಹಣಕಾಸಿನ ಸಂಸ್ಥೆಗಳಿಂದ ಹೆಚ್ಚಿನ ಬಡ್ಡಿ ಒಳಗೆ ನಾವು ಹಣಕಾಸಿನ ನೆರವನ್ನು ಪಡೆದುಕೊಂಡು ಸಾಲ ಸೂಲ ಮಾಡಿ ಮತ್ತು ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ನೀಡಿದ್ದೇವೆ. ನಾವು ರಾಜ್ಯದಲ್ಲಿ ಸುಮಾರು ಒಂದೊಂದು ಹೋಟೆಲ್ನಲ್ಲಿ ಮಿನಿಮಮ್ 20ರಿಂದ 100 ಜನರವರೆಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ CL7 ಅಸೋಸಿಯೇಷನ್ ಅಥವಾ ನಮ್ಮ ಹೋಟೆಲರ್ಸ್ಗೆ ವಿಶೇಷವಾದಂತ ಸ್ಥಾನಮಾನ ಇದೆ. ಎಂಪ್ಲಾಯ್ಮೆಂಟ್ ಇರ್ಬೋದು, ಆಮೇಲೆ ಹೈಯೆಸ್ಟ್ ಟ್ಯಾಕ್ಸೇಷನ್ ಇರ್ತದೆ, GST ಇರ್ತದೆ, ವಾಟರ್ ಟ್ಯಾಕ್ಸ್ ಇರ್ತದೆ, ಪ್ರಾಪರ್ಟಿ ಟ್ಯಾಕ್ಸ್ ಇರ್ತದೆ, KV ಬಿಲ್ಸ್ ಇರ್ತದೆ. ಆ ಸಂದರ್ಭದಲ್ಲಿ ಇವತ್ತು ಏನು ರಾಜ್ಯ ಮಟ್ಟದ ಮದ್ಯದ ವ್ಯಾಪಾರಿಗಳು ನಮಗ ಗಮನಕ್ಕೆ ತರದೆ ನಾವು ಸಹಿತ ಒಂದು ಮದ್ಯದ ವ್ಯಾಪಾರ ಮಾಡುವಂತ ಸಣ್ಣದ. ಸೊ ನಮ್ಮ ಗಮನಕ್ಕೆ ತರದೆ, ನಮ್ಮ ಅಸೋಸಿಯೇಷನ್ ಕನ್ಸಲ್ಟ್ ಮಾಡದೆ, ನಮಗೆ ಏನೋ ಒಂದು ವಿಷಯಗಳನ್ನ ತಿಳಿಸದೆ ಒಂದು ಸೈಡ್ ಆಗಿ ಅವರು ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ವಿಶೇಷವಾಗಿ ನಮ್ಮ ಸಂಘಟನೆ ಪರವಾಗಿ ಇವತ್ತು ಈ ಪತ್ರಿಕಾ ಮಾಧ್ಯಮವನ್ನು ನಡೆಸ್ತಾ ಇದ್ದೇವೆ. ಈ ಇಲಾಖೆಯಲ್ಲಿ ಬಹಳ ಭ್ರಷ್ಟತನ ನಡೆದಿದೆ. ಅಧಿಕಾರಿಗಳಾಗ್ಲಿ, ಮಂತ್ರಿಗಳಾಗ್ಲಿ ಅಥವಾ ಸಂಬಂಧಪಟ್ಟವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಲಂಚ ಕುಳಿತನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆಪಾದನೆ ಮಾಡಿ ಅಥವಾ ಏನು ಅದು ಅವರು 20ನೇ ತಾರೀಕಿನಿಂದ ಮದ್ಯದ ವ್ಯಾಪಾರವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕನ್ನುವಂತ ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ ಒಂದು ಅವರ ನಿರ್ಣಯಕ್ಕೆ ನಮ್ಮ ಅಸೋಸಿಯೇಷನ್ ಪರವಾಗಿ CL7 ಏನು ನಾವು ಟೂರಿಸಂ ಹೋಟೆಲ್ ಕಟ್ಟಿಕೊಂಡು ಏನು ವ್ಯಾಪಾರ ಬೆಂಬಲವನ್ನ ನಾವು ನೀಡೋದಿಲ್ಲ. ನಾವು ಯಾಕೆಂದ್ರೆ ಅದನ್ನು ಹೇಳ್ತೀನಿ, ಇವತ್ತು ನಾವು ಪ್ರವಾಸಿಗರಿಗಾಗಿ ಮೂಲ ಉದ್ದೇಶ ನಮ್ಮ ಹೋಟೆಲ್ ಪ್ರಾರಂಭ ಮಾಡಿದ್ವಿ. ಸೊ ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂತ ನಮ್ಮ ಉದ್ದೇಶ. ಇವತ್ತು ಸರ್ಕಾರ ನಮ್ದು ಬೇಡಿಕೆ ಇದೆ, ಸಾಕಷ್ಟು ಬೇಡಿಕೆಗಳಿದೆ. ಅದ್ರ ಸಲುವಾಗಿ ನಾವು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ, ಪ್ರವಾಸೋದ್ಯಮ ಸಚಿವರಾದಂತ HK ಪಾಟೀಲ್ಗೆ, ಅಬಕಾರಿ ಸಚಿವರಾದಂತ ವಿ ತಿಮ್ಮಾಪುರ ಅವರಿಗೆ ನಾವು ಮನವಿಗಳನ್ನ ಕೊಟ್ಟಿದ್ದೇವೆ. ನಮಗೆ ಸಹಾಯ ಸಹಕಾರ ನೀಡಿ ಅಂತ ಹೇಳಿದ್ದೇವೆ. ವಿಶೇಷವಾಗಿ ಅವರು ಹೇಳುವ ಪ್ರಕಾರ ಅಧಿಕಾರಿಗಳು ನಮ್ಮ ಹೋಟೆಲ್ಗಳಿಗೆ ಬಹಳ ಕಿರಿಕಿರಿನೂ ಮಾಡೋದಲ್ಲ. ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ಟೂರಿಸ್ಟ್ಗೆ